ತನ್ನ ಮಡಿಲನ್ನ ಅಗೆದು ಬಗೆದಿರುವಂತ ಮನುಷ್ಯನಿಗೆ ಪ್ರಕೃತಿ ಜಾಡಿಸಿ ಒದೆಯೋದು ಅಂದ್ರೆ ಇದೇನಾ? ಎರಡ್ 2024 ಜುಲೈ 30ಕ್ಕೆ ಮೂರು ಹಳ್ಳಿಗಳು ಕೊಚ್ಚಿ ಹೋಗಿತ್ತು ವಯನಾಡ್ನಲ್ಲಿ. ಅದೇ ವಯನಾಡ್ನಲ್ಲಿ ಮತ್ತೊಮ್ಮೆ ಇವತ್ತಾಗಿರುವಂಥ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಹಾಗಾದರೆ ಅಲ್ಲಾಗಿದ್ದೇನು? ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಇದರ ಹಿಂದೆ ಏನೇನು ಕಾರಣಗಳಿತ್ತು, ಎಷ್ಟು ಹಾನಿಯಾಯಿತು, ಏನಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯ ಆ ಒಂದು ಸೌಂದರ್ಯವನ್ನು ಸವಿತಾ ಛತ್ರಿ ಹಿಡ್ಕೊಂಡು ನಿಂತಿದ್ದಂಥ ಜನರಿಗೆ ಇದ್ದಕ್ಕಿದ್ದಂತೆ ದೂರದಿಂದೇನೋ ಸೌಂಡ್ ಕೇಳಿದಾಗುತ್ತೆ. ಆ ಮಳೆಯ ನಡುವೆ ಕೇಳಿ ಬಂದಂಥ ಸ್ವಲ್ಪ ಆ ಸದ್ದಿನತ್ತ ಜನ ಕಣ್ಣು ಹಾಯಿಸಿದಾಗ ಅಲ್ಲಿ ನಿಧಾನಕ್ಕೆ ಮಣ್ಣಿನ ಪರ್ವತ ಕುಸಿತಾ ಇರೋದು ಕಾಣುತ್ತೆ. ಈ ದೃಶ್ಯವನ್ನು ನೋಡ್ತಾ ಇದ್ದವರು ಒಂದು ಕ್ಷಣ ಅಲ್ಲೇನೋ ಬೆಟ್ಟ ಗುಡ್ಡ ಕುಸಿತಾ ಇದೆ, ಮಣ್ಣು ಕುಸಿತಾ ಇದೆ ಅಂತ ಅಂದ್ಕೊಳ್ತಾರೆ. ಆದರೆ ಅದಾಗಿ 5 ಸೆಕೆಂಡ್ಗಳಾಗಿಲ್ಲ, ಆ ಮಣ್ಣು ಅಕ್ಕಪಕ್ಕ ಇದ್ದ ಒಂದು ನೀರಿನ ಟ್ಯಾಂಕರ್ ಸಮೇತ ದೊಡ್ಡ ವಸ್ತುಗಳನ್ನೇ ಹೊತ್ಕೊಂಡು ಸೀದಾ 100 ಮೀಟರ್ ಮುನ್ನುಗ್ಗಿ ಬಿಡುತ್ತೆ. ಇದ್ದಕ್ಕಿದ್ದ ಹಾಗೆ ಅದರ ಅಡಿ ಸಿಕ್ಕಿದವರು ಅಪ್ಪಚ್ಚಿ ಆಗ್ತಾರೆ, ಮಣ್ಣಿನ ರಾಶಿ ಅಡಿ ಸಿಕ್ಕಿದವರು ಪ್ರಾಣ ಕಳ್ಕೊಳ್ತಾರೆ. ದೂರದಿಂದ ನೋಡ್ತಾ ಇದ್ದವರು, ದಾರಿಯಲ್ಲಿ ಹೋಗ್ತಾ ಇದ್ದವರು ಎಲ್ಲರೂ ಕೂಡ ಆ ಮಣ್ಣಿನ ಅಡಿಯಲ್ಲಿ ಕಳೆದೇ ಹೋಗ್ಬಿಡ್ತಾರೆ. ಕೆಲವರು ತಪ್ಪಿಸ್ಕೊಳ್ತಾರೆ. ಈ ದೃಶ್ಯವನ್ನ ನೋಡ್ತಾ ಇದ್ರೆ ಎಂಥವರ ಮೈ ಕೂಡ ಜುಮ್ ಅನ್ನತ್ತೆ. ಇದು ಇವತ್ತು ಕೇರಳದ ವಯನಾಡಿನಲ್ಲಿ ನಡೆದಂತ ಆ ಮಾನವ ನಿರ್ಮಿತ ದುರಂತ. ಮನುಷ್ಯ ಮಣ್ಣನ್ನ ಬಗ್ದು ಭೂಮಿಯನ್ನ ಬಗ್ದು ಅದರ ಒಳಗೆ ತಾನೇ ಸೇರ್ಕೊಳ್ಳುವಂಥ, ತನ್ನನ್ನು ತಾನೇ ಪ್ರಾಣವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಇದು. ಇದಕ್ಕೆ ಕೇರಳ ಸರ್ಕಾರ ಹೇಳ್ತಾ ಇದೆ ಇದು ಮಾನವ ನಿರ್ಮಿತ ಅನಾಹುತ ಇದು ಅಂತೇಳಿ. ಈ ಭಾಗದಲ್ಲಿ ಯಾಕೆ ಇವರು ಇದನ್ನ ಮಾಡೋದಕ್ಕೆ ಹೋದ್ರು? ಜೂನ್ 20ಕ್ಕೇನೆ ಕೇರಳ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿರುತ್ತೆ. ಈ ರೀತಿ ಮಣ್ಣನ್ನು ಅವೈಜ್ಞಾನಿಕವಾಗಿ ಸೇರಿಸಿದ್ದೀರಾ, ಇದನ್ನು ನೀವು ಸೈಡಿಗೆ ಸರಿಸಿ ಅಂತ. ಇದು ಅನಕ್ಕಂಪೊಯಿಲ್ ಕಲ್ಲಾಡಿ ಮೇಪಾಡಿ ಟ್ವಿನ್ ಸುರಂಗ ರಸ್ತೆ ಯೋಜನೆ. ಮೀನಾಕ್ಷಿ ನದಿ ಏನಿದೆ, ಮೀನಾಕ್ಷಿ ನದಿ ಸೇತುವೆ ಸಮೀಪ ನಡೆದಿತ್ತು. ಇದು ಕಳೆದ 24 ಗಂಟೆಗಳಲ್ಲಿ ತೀವ್ರವಾಗಿ ಮಳೆ ಆಗಿದೆ. ವಯನಾಡು ಭಾಗದಲ್ಲಿ 265 ಮೀಟರ್ ಮಳೆ ಸುರಿದಿರೋದ್ರಿಂದ ಮಣ್ಣು ಸಂಪೂರ್ಣ ನೆನೆದು ಅದು ಕುಸಿಯೋದಕ್ಕೆ ಆಗಿದೆ. ಆ ಸಂದರ್ಭದಲ್ಲಿ ಕೂಡ ಅಲ್ಲಿದ್ದವರು ಜಾಗ ಖಾಲಿ ಮಾಡಿಲ್ಲ. ಪಕ್ಕದ ಶೆಡ್ಡಲ್ಲೇ, ಶೀಟ್ಗಳ ಮನೆಗಳಲ್ಲೇ ಕೆಲಸ ಮಾಡ್ತಾ ಇದ್ದವರು ಅಲ್ಲೇನೆ 2 ದಿನಗಳಿಂದ ಕೆಲಸವನ್ನು ಬಿಟ್ಟು ಮನೆಯಲ್ಲೇ ಇದ್ದಾರೆ. ಆದರೆ ಯಾವಾಗ ಈ ಮಳೆ ನೀರು ಏನು ರಾಶಿಯಾಗಿ ಪರ್ವತದಂತೆ ಇದ್ದಂಥ ಮಣ್ಣಿನ ಅಡಿಯಲ್ಲಿ ನೀರು ಸೇರ್ಕೊಳ್ತಾ ಅದು ಹೇಗೆ ಹಸಿ ಆಗ್ತಾ ಕುಸಿಯೋದಕ್ಕೆ ಶುರುವಾಯಿತೋ, ಒಂದು ಕ್ಷಣದಲ್ಲಿ ಮಣ್ಣು ಪರ್ವತ ಸೀದಾ ನುಗ್ಗಿ ರಸ್ತೆಯಿಂದ ಹಳ್ಳಿ ಒಳಗಡೆ ಬಂದುಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಇದ್ದವರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅದಾದ ನಂತರ ರಕ್ಷಣಾ ಕಾರ್ಯಾಚರಣೆ ಶುರುವಾಗಿದೆ. ಆ ಮೀನಾಕ್ಷಿ ಸೇತುವೆಯ ಬಳಿ ಇದ್ದಂಥ ಬಸ್ ಕೂಡ ನದಿಗೆ ಬಿದ್ದಿದೆ. ಅಲ್ಲಿಂದ ಕೂಡ ಜನರನ್ನು ಹೊರಗೆತ್ತುವಂಥ ಕಾಮಗಾರಿ ಕೂಡ ನಡೆದಿದೆ. ಈ ಒಂದು ದುರಂತ ಸ್ವತಃ ಈ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಮಾಡದೇ ಇರೋದೇ ಕಾರಣ ಅಂಥೇಳಿ ಅಲ್ಲಿನ ಸಚಿವರು ಈಗಾಗಲೇ ಟಿ ಸಿದ್ದೀಕ್ ಕೃಷಿ ಸಚಿವರು ಹೇಳಿದ್ದಾರೆ. ಇದು ಮಾನವ ನಿರ್ಮಿತ ಭೂಕುಸಿತ, ಹಿಂದೆನೇ ಎಚ್ಚರಿಕೆ ಕೊಡಲಾಗಿತ್ತು, ಇಲ್ಲಿ ಕಾಮಗಾರಿಯ ನಿರ್ಲಕ್ಷ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಮಿಕರು ಅಲ್ಲಿ ಕ್ವಾರ್ಟರ್ಸ್ಗಳನ್ನ ಕಟ್ಕೊಂಡಿದ್ರು, ವಾಹನಗಳಿತ್ತು, ಯಂತ್ರಗಳು ಇವೆಲ್ಲ ಕೂಡ ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿದೆ. ಇನ್ನು ಈಗಾಗಲೇ NDRF ಹಾಗೆ ಅಗ್ನಿಶಾಮಕ ದಳ ಕೂಡ ಇಲ್ಲಿ ಧಾವಿಸಿ ಕಾರ್ಯಾಚರಣೆಯನ್ನು ಮಾಡಿದೆ. ಇನ್ನೂ ಕೂಡ ಆ ಮಣ್ಣಿನಾಳದಲ್ಲಿ ಸಿಲುಕಿರುವವರು ಯಾರ್ಯಾರಿದ್ದಾರೆ, ಏನೇನಿದೆ ಅನ್ನುವಂಥದ್ದನ್ನು ಇನ್ನಷ್ಟು ಆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಇಲ್ಲಿ ನೆನೆಸ್ಕೊಳ್ಳುವಂಥ ಮತ್ತೊಂದು ಘಟನೆ ಅಂದರೆ 2024 ಜುಲೈ 30ಕ್ಕೆ ಇದೇ ವಯನಾಡ್ನಲ್ಲಿ ಮನುಷ್ಯ ಅಲ್ಲ, ಹಳ್ಳಿಗಳೇ ಅಬ್ಸ್ಕ್ಯಾಂಡ್ ಆಗ್ಬಿಟ್ಟಿದ್ವು, ಕಳೆದೋಗ್ಬಿಟ್ಟಿದ್ವು, ನಾಪತ್ತೆ ಆಗ್ಬಿಟ್ಟಿದ್ವು. ರಾತ್ರಿ 12-1 ಗಂಟೆ ಸಮಯದಲ್ಲಾದಂಥ ಆ ತೀವ್ರ ಭೂಕುಸಿತ ಇತ್ತಲ್ಲ, ಇದು 3 ಹಳ್ಳಿಗಳನ್ನೇ ಕಳೆದೋಗುವಾಗ ಮಾಡಿತ್ತು. ವಯನಾಡ್ನ ಮೇಪಾಡಿ ಪಂಚಾಯಿತಿಯ ಮುಂಡಕೈ, ಚೂರಲ್ಮಲ, ಪೂಂಜಿರಿ ಮಟ್ಟಂ ಮತ್ತು ವೆಲ್ಲರಿಮಲ ಪ್ರದೇಶಗಳಲ್ಲಿ ಆ ಏನು ನದಿ ದಿಕ್ಕನ್ನು ಬದಲಾಯಿಸಿತು,
ಆ ದಿಕ್ಕು ಬದಲಾಯಿಸಿದಾಗ ಒಂದು ಗುಡ್ಡ ಕುಸಿದು ಬಂದು ನದಿಗೆ ಅಡ್ಡ ನಿಂತ್ಕೊಂಡಾಗ ನದಿ ಹರಿವಿನ ದಿಕ್ಕನ್ನು ಬದಲಾಯಿಸಿದಾಗ ಅಕ್ಕಪಕ್ಕದ ಹಳ್ಳಿಗಳ ಮೇಲೆ ನದಿ ಹರಿದು ಹೋಗಿತ್ತು, ಸೇತುವೆಗಳು ಕುಸಿದು ಹೋದವು. ಆ ಮನೆಗಳವರು ರಾತ್ರೋರಾತ್ರಿ ಮಲಗಿದ್ದವರ ಮನೆಗಳ ಮೇಲೇನೆ ಪರ್ವತಗಳು ಬಂದುಬಿಟ್ಟು ಆ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿ ತೆಗೆಯಲಾಗದಷ್ಟು 350ಕ್ಕಿಂತ ಹೆಚ್ಚು ಜನ ಕೊಚ್ಚೋಗಿ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡು ಪ್ರಾಣವನ್ನು ಕಳ್ಕೊಂಡಿದ್ರು. ಈ ಥರದ್ದೊಂದು ಭಯಾನಕ ಭೂಕುಸಿತವನ್ನು ವಯನಾಡು 2 ವರ್ಷಗಳ ಹಿಂದೆ ನೋಡಿತ್ತು. 2 ವರ್ಷದ ನಂತರ ಈಗ ಇದು CCTVಯಲ್ಲಿ ಸರಿಯಾಗಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರೆ ಅದೆಷ್ಟು ಭಯಾನಕವಾಗಿತ್ತು. ಅದರ ಅಡಿ ಸಿಕ್ಕಿದವರು ಅದು ಎಲ್ಲಿ ಕಳೆದು ಹೋದರು. ಕೆಲವರಂತೂ ಆ ಸೇತುವೆಯ ಪಕ್ಕದಲ್ಲಿ ನಿಂತು ನೋಡ್ತಾ ಇದ್ದವರು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ, ಆದರೆ ಅವರು ಕೂಡ ಮಣ್ಣಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಅದು ಈ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಒಂದು ಮೈ ಜುಮ್ಮನಿಸುವಂತಹ ಒಂದು ದೃಶ್ಯ ಇಡೀ ದೇಶವನ್ನೇ ಒಂಥರ ಕಳವಳಕಾರಿಯಾಗಿ ಆಗುವಂತೆ ಕಾಣಿಸ್ತಾ ಇದೆ. ಇಂತಹ ಪ್ರಕೃತಿ ವಿಕೋಪಗಳಿಗೆ ಮೊದಲೇ ಸರ್ಕಾರಗಳು ತಯಾರಿರಬೇಕು. ಇಂತಹ ಕೆಲಸಗಳನ್ನು, ಸುರಂಗದ ಕೆಲಸಗಳನ್ನು, ಅದು ಗುಡ್ಡಗಾಡಿನ ಪ್ರದೇಶಗಳಲ್ಲಿ ಮಾಡ್ತಾ ಇರೋರು ಮಳೆ ಶುರುವಾಗುವ ಬಹಳ ಮೊದಲೇ ಅದನ್ನು ನಿಲ್ಲಿಸಿ ಅಲ್ಲಿಂದ ಹೊರಗೆ ಬರಬೇಕು ಅನ್ನುವಂಥ ಎಲ್ಲ ಎಚ್ಚರಿಕೆ ಇದ್ದರೂ ಕೂಡ ಅವೈಜ್ಞಾನಿಕ ಕಾಮಗಾರಿ ಮಾಡಿ ಆ ಅತ್ಯಂತ ಅಮಾಯಕರ ಜೀವವನ್ನು ಬಲಿ ತೆಗೆದುಕೊಳ್ಳುವಂಥದ್ದಾಗ್ತಾ ಇದೆ. ಇದು ಮತ್ತೊಂದು ವಯನಾಡಿನ ದುರಂತಕ್ಕೆ ಸಾಕ್ಷಿಯಾಗಿದೆ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿಯರ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.